ಕಾಂಗ್ರೆಸ್ನ ರಾಜ್ಯ ವಕ್ತಾರರಾಗಿರುವಂತಹ HD ದರ್ಶನ್ ಬಂದಿದ್ದಾರೆ. ದರ್ಶನ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯನವರಿಗೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅನುಮತಿಯನ್ನು ಕೊಡ್ತಾರೆ. ಆ ಸಂದರ್ಭದಲ್ಲಿ ನೀವು ಬೀದಿಗಿಳಿದು ಹೋರಾಟ ಮಾಡ್ತೀರಿ, ರಾಜ್ಯಪಾಲರ ವಿರುದ್ಧವಾಗಿಯೇ ನೀವು ಧ್ವನಿ ಎತ್ತುತ್ತೀರಿ. ಕಾಂಗ್ರೆಸ್ ನಾಯಕರು ಇಡೀ ರಾಜ್ಯದಾದ್ಯಂತ ಹೋರಾಟ ಮಾಡಿದ್ರಿ. ಈಗ ನಿಮ್ಮ ಸರದಿ, ನಿಮ್ಮ ಟಾರ್ಗೆಟು ಸಭಾಪತಿಗಳ. ಹಾಗಾದ್ರೆ ಸರ್ ನೋಡಿ, ಮೂಡ ವಿಚಾರ ನೀವು ಕೇಳಿದಕ್ಕೋಸ್ಕರ ಹೇಳ್ತೀನಿ. ಎಸ್, ಇದೇ ರಾಜ್ಯಪಾಲರ ಅಂಗಳದಲ್ಲಿ 530 ಎಕರೆ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ನಾನು ಸಹಿ ಹಾಕಿದ್ದೀನಿ ಅಂದ್ರು ಕುಮಾರಸ್ವಾಮಿ, ನಾನು ಹಾಕಿಲ್ಲ ಅಂದ್ರು, ಫೋರ್ಜರಿ ಆಗಿದೆ ಅಂತಂದ್ರು, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಂದ್ರು. ಆದ್ರೆ ಇವತ್ತು ಯಾವೊಂದು ವ್ಯಾಟ್ ಇಲ್ಲ, ಯಾವೊಂದು ಟ್ರಾನ್ಸಾಕ್ಷನ್ ಇಲ್ಲ, ಯಾವೊಂದು ಬ್ಯಾಂಕ್ ಅಕೌಂಟ್ಸ್ ಇಲ್ಲ, ಆ ಕಂಪ್ನಿ ಯಾರ್ದು ಅನ್ನೋದೇ ಗೊತ್ತಿಲ್ಲ. 530 ಎಕರೆ ರಾಜ್ಯದ ಆಸ್ತಿ. ಇದು ತನಿಖೆಯಾಗಿ 218 ಪುಟದ ವರದಿಯನ್ನ ಚಂದ್ರಶೇಖರ್ IPS ಅಧಿಕಾರಿಗಳು ಕೊಡ್ತಾರೆ. ಆದ್ರೆ ಅದನ್ನ ಕೇಳಿದಾಗ ಇವ್ರು ಹೇಳ್ತಾರೆ ನನ್ನ ಹತ್ರ ಫೈಲೇ ಇಲ್ಲ ಅಂತ ರಾಜ್ಯಪಾಲರು. ಕೊನೆಗೆ ಕೇಳಿದಾಗ ಅದು ತುರ್ಜುಮೆಗೆ ಹೋಗಿದೆ ಅಂತ ಹೇಳ್ತಾರೆ. ಅದನ್ನ ಪ್ರಕರಣ ತನಿಖೆ ಕೊಡ್ಲಿಲ್ಲ. ಒಂದು ಪಡುವಾಲ ಇಪ್ಪೆ ದೇವೇಗೌಡರು ಕೆರೆ ನುಂಗಿರುವಂತ ವಿಚಾರ 87 ಎಕರೆ ಅದು ರಾಜ್ಯಪಾಲರ ಅಂಗಳದಿದೆ. ಅಲ್ಲಿ ಇಲ್ಲಿ ತನಕ ಏನು ಇವರು ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ. ಮೂರನೇದು ಗಂಗೇನಹಳ್ಳಿಯ ಪ್ರಕರಣ 60 ಲಕ್ಷಕ್ಕೆ ಅವರ ಬಾಮೈದ ಚೆನ್ನಪ್ಪ ಅಂತ ವಿಮಲ್ ಅವರು GPA ಮಾಡ್ಕೊಂಡಿರ್ತಾರೆ. ಯಾವನ ಬದುಕಿಲ್ದಿರೋ ಮನುಷ್ಯ ರಾಜಶೇಖರಯ್ಯ ಅನ್ನುವಂತ ಹೆಸರಲ್ಲಿ ಇವತ್ತು ಅದನ್ನ 100 ಕೋಟಿ ಬೆಲೆ ಬಾಳುವಂತ ಗಂಗೇನಹಳ್ಳಿಯ ಪ್ರಕರಣ ಅದ್ರದ್ದು ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಕೊಟ್ಟಿಲ್ಲ. ಜೊಲ್ಲೆ ಅವರ ಪ್ರಕರಣ ಅದನ್ನು ಪ್ರಾಸಿಕ್ಯೂಷನ್ಗೆ ಕೊಟ್ಟಿಲ್ಲ. ನಿರಾಣಿ ಅವರ ಪ್ರಕರಣ, ರೆಡ್ಡಿ ಅವರ ಪ್ರಕರಣ. ಆದ್ರೆ ಇಲ್ಲಿ ಸಿದ್ದರಾಮಯ್ಯನವರ ವಿಚಾರದಲ್ಲಿ ನೀವು ಕುಮಾರಸ್ವಾಮಿ ಪ್ರಕರಣ ಹೇಳಿದ್ರಿ, ಶಶಿಕಲಾ ಜೊಲ್ಲೆ ಪ್ರಕರಣ ಹೇಳಿದ್ರಿ, ಜನಾರ್ದನ್ ರೆಡ್ಡಿ ಪ್ರಕರಣ ಹೇಳಿದ್ರಿ. ಇವೇ ಯಾವುದಕ್ಕೂ ಕೂಡ ಸರಿಯಾದಂತ ಪುರಾವೆಗಳನ್ನ ಒದಗಿಸಿಲ್ಲ ಅಂತ ರಾಜ್ಯಪಾಲರು ಹೇಳ್ತಾರೆ. ಸರ್, ನಿರಾಣಿ ಅವರದ ತನಿಖೆ ಮುಗ್ದಿದೆ. ಎಸ್, ಜೊತೆಗೆ ಜೊಲ್ಲೆ ಅವರದು ಮೊಟ್ಟೆ ಹಗರಣದ ಪ್ರಕರಣ. ಶೀಸಾ ನಾನು ವಿಕ್ಟರ್ ಎಷ್ಟು ಜಾಗ ದಾಖಲೆ ಕಂಪ್ಲೀಟ್ ಆಗಿ ಏನ್ ಚಂದ್ರಶೇಖರ್ ಅವರು ಅವರ ಸಮಿತಿ ಏನ್ ಲೋಕಾಯುಕ್ತ ಕೊಟ್ಟಾಗಿದೆ ವರದಿನ. ಆದ್ರೆ ಇವತ್ತು ಅದನ್ನ ಇವರು ತನಿಖೆ ಕೊಡ್ತಾ ಇಲ್ಲ. ಆದ್ರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೂಡ ವಿಚಾರದಲ್ಲಿ ಹಂಗ ನೋಡ್ಲಿಲ್ಲ, ಹಿಂಗ ನೋಡ್ಲಿಲ್ಲ, ಡೈರೆಕ್ಟ್ ಕೊಟ್ಟಾಯ್ತು ಅಂದ್ರೂ ನಾವು ಹೈಕೋರ್ಟಿಗೆ ಹೋದ್ವಿ, ನಾವು ಹೋರಾಟ ಮಾಡಿದ್ವಿ, ಕೋರ್ಟಿಂದ ತನಿಖೆ ಆಗ್ಬೇಕು ಅಂದ್ರೆ ನಾವು ತಲೆಬಾಗಿದ್ವಿ. ಈಗ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟರು ರಾಜ್ಯಪಾಲರು. ಇದು ರಾಜ್ಯದ ಜನತೆಗೂ ಕೂಡ ಗೊತ್ತಿರುವಂಥ ವಿಚಾರವೇ. ಯಾಕಂದ್ರೆ ರಾಜ್ಯಪಾಲ ಅನ್ನುವಂಥ ಒಂದು ಹುದ್ದೆ ಸಾಂವಿಧಾನಿಕ ಹುದ್ದೆ. ಈಗ CM ಸಿದ್ದರಾಮಯ್ಯನವ್ರದ್ದು CM ಅನ್ನುವಂಥ ಹುದ್ದೆ ಹೇಗೆ ಸಾಂವಿಧಾನಿಕ ಹುದ್ದೆನೋ, ಅದೇ ಥರ ರಾಜ್ಯಪಾಲರ ಹುದ್ದೆನೂ ಕೂಡ ಸಾಂವಿಧಾನಿಕ ಹುದ್ದೆ. ಕಾನೂನಾತ್ಮಕವಾಗಿ ಹೋರಾಡ್ಬೋದಿತ್ತು. ರಾಜ್ಯಪಾಲರದ್ದು ಏನಾದರೂ ಮಿಸ್ಟೇಕ್ ಇದ್ದಿದ್ರೆ ಬೀದಿಗಿಳಿದು ಹೋರಾಟ ಮಾಡಿದ್ರಿ, ಅಣುಕು ಶವಯಾತ್ರೆಯನ್ನ ಮಾಡಿದ್ರಿ ರಾಜ್ಯಪಾಲರದ್ದು. ಅವರು ಪ್ರಮಾಣ ವಚನ ಬೋಧನೆ ಮಾಡಿದವರಲ್ವಾ. ಇದೇ ಸಿದ್ದರಾಮಯ್ಯನವರು ಕೂಡ ಅವರ ನೇತೃತ್ವದಲ್ಲಿ ಪ್ರಮಾಣ ವಚನ ಬೋಧನೆ ಮಾಡಿದ್ದಾರೆ. ಇವತ್ತು ಯಾವುದೇ ಪಕ್ಷದ ನಾಯಕರಾದರೂ ಕೂಡ ರಾಜ್ಯಪಾಲರ ಅಂಡರಲ್ಲೇ ಪ್ರಮಾಣ ವಚನ ಬೋಧನೆ ಮಾಡಿರ್ತಾರೆ. ಅಂಥ ರಾಜ್ಯಪಾಲರಿಗೆ ಒಬ್ಬ ರಾಜ್ಯದ ಲಾಲನೆ ಪಾಲನೆ ಮಾಡಬೇಕಾದಂತಹ ಒಬ್ಬ ರಾಜ್ಯಪಾಲರನ್ನ ನಡೆಸ್ಕೊಂಡಿದ್ದು ಎಷ್ಟು ಮಟ್ಟಿಗೆ ಸರಿ? ಸರ್ ನೋಡಿ, ಒಬ್ಬ ಕಾಮನ್ ಮ್ಯಾನ್ ಇಂದ ಹಿಡಿದು ರಾಷ್ಟ್ರಪತಿಗಳ ತನಕ ಈ ದೇಶದ ಸಂವಿಧಾನ, ಕಾನೂನು ಅನ್ನುವಂಥದ್ದು ಎಲ್ಲರಿಗೂ ಒಂದೇ. ನೀವು ಕಾನೂನಾತ್ಮಕವಾಗಿ, ಸಾಂವಿಧಾನಿಕಾತ್ಮಕವಾಗಿ ರಾಜ್ಯಪಾಲರ ನಡೆಗಳು, ನುಡಿಗಳು ಸರಿಯಾಗಿದ್ರೆ ನಾವೇನು ಪ್ರಶ್ನೆ ಮಾಡ್ತಾ ಇರಲಿಲ್ಲ. ನೀವು ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ. ನೀವು BJP JDS ನವ್ರಿಗೆ ಕ್ಲೀನ್ ಚಿಟ್, ನಮಗೆ ನೋಡಿದ್ರೆ ತನಿಖೆ ಅಂತ ಹೇಳ್ತೀರಾ. ಈ ಒಂದು ಕಾರಣಕ್ಕೋಸ್ಕರ ಪ್ರಶ್ನೆ ಮಾಡುವಂತದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಹಕ್ಕು, ನಾವು ಮಾಡಿದ್ದೀವಿ. ಇವಾಗ ಈ ವಿಚಾರಕ್ಕೆ ಬರೋಣ ಸರ್. ಇವತ್ತು ಹೋರಾಟದ ಹಾದಿ ಹೇಗಿದೆ? ಎಸ್, ದ ಕಾಂಗ್ರೆಸ್ ಇಸ್ ಗೋಯಿಂಗ್ ಇನ್ ರೈಟ್ ಟ್ರ್ಯಾಕ್. ಓಕೆ, ಯಾಕೆಂದ್ರೆ ಹಿಂದೆಲ್ಲ ಬಿಜೆಪಿಯ ರಾಜಕಾರಣಗಳು. ಈಗ ಒಂದೇ ಒಂದು ನಿಮಿಷ, ಈಗ ನೀವು ರಾಜ್ಯಪಾಲರು BJP ಮತ್ತೆ JDS ಫೇವರ್ ಆಗಿ ನಡ್ಕೊಳ್ತಾ ಇದ್ದಾರೆ ಅಂತ ನೀವು ಹೇಳ್ತಾ ಇದ್ರಿ. ಎಸ್, ಸಭಾಪತಿ ಯಾರು? ಸಭಾಪತಿ ಬಸವರಾಜ ಹೊರಟ್ಟಿ BJPಯಿಂದ ಆಯ್ಕೆ ಆದಂತವ್ರು. ಹಾಗಾದ್ರೆ ಅವರು BJP ಪರವಾಗಿ ಎಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ? ಅವ್ರು BJP ಪರವಾಗಿದ್ದರೆ CT ರವಿನೇ ಯಾಕೆ ಇವತ್ತು ಅರೆಸ್ಟ್ ಆಗ್ತಾ ಇದ್ರು? ಸರ್ ಕೇಳಿ, ಸಭಾಪತಿಯವರ ವಿಚಾರವನ್ನ ನೀವು ಕೇಳಿದ್ರಿ. ಎಸ್, ಸಭಾಪತಿಯವರು ಮದ್ದೂರಿನಲ್ಲಿ ಹೇಳಿರ್ತಕ್ಕಂಥ ಹೇಳಿಕೆ ನಾನು ನೋಡ್ರೋ ವಿಡಿಯೋದಲ್ಲಿ ನಾನು ಕೇಳಿಲ್ಲ. ಅವ್ರು ಯಾವ್ದೋ ಅಂತ ಹೇಳ್ತಾ ಇದ್ದಾರೆ, ನಾನು ಪರಿಶೀಲನೆ ಮಾಡ್ತೀನಿ ಅನ್ನೋ. ನಾವು ಪ್ಲೇ ಮಾಡ್ತೀವಿ, ಆ ವಿಡಿಯೋನ ನಾವು ಪ್ಲೇ ಮಾಡ್ತೀವಿ, ಖಂಡಿತವಾಗ್ಲೂ ಪ್ಲೇ ಮಾಡ್ತೀವಿ. ಮಾತಾಡಿ ಸರ್. ಅವ್ರು ಹೇಳಿದ್ದಾರೆ. ಜೊತೆಗೆ ಇವತ್ತು ಸಭಾಪತಿಯವರು ಏನು ಅವ್ರ ಅಂಗಳಕ್ಕೆ ಬಂದಾಗ ಅವರ ಒಂದು ಇದ್ರಲ್ಲಿ ನಾವು ಸಭಾಪತಿ ಬಗ್ಗೆ ನಾನು ಯಾವತ್ತೂ ಏನು ಹೇಳಿಕ್ ಹೋಗುದಿಲ್ಲ ಸರ್. ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಹೆಣ್ಣು ಮಗಳು. ಎತ್ರೋ ನಾರಿಯಸ್ತು ಪೂಜ್ಯಂತೆ ನಮಂತೆ ತತ್ರ ದೇವತಾ, ಎಲ್ಲಿ ಹೆಣ್ಣನ್ನ ಪೂಜಿಸುತ್ತಾರೋ ಅಲ್ಲಿ ದೇವಾನು ದೇವತೆಗಳು ಇರ್ತಾರೆ ಅಂತೇಳಿ ಇವತ್ತು ಒಂದು ಹೆಣ್ಣಿನ ಮೇಲೆ ಈ ರೀತಿ ನಿಂದನಾತ್ಮಕ ಅಶ್ಲೀಲವಾದ ಪದವನ್ನ ಪ್ರಯೋಗ ಮಾಡಿ, ಆ ಪ್ರಯೋಗ ಮಾಡಿದಂತಹ ವ್ಯಕ್ತಿ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಹೆಣ್ಣಾಗಿರ್ಬೋದ್ರೆ ನಾನು ಹೇಳಿದ್ದೀನಿ ಕೊಲೆಗಾರ ಅನ್ನೋ ಪದವನ್ನ ಬಳಸಿದೀನಿ ಅಂತ ಒಪ್ಕೊಳ್ಳೋ ಕಾನ್ಶಿಯಸ್ ಧೈರ್ಯ ಹೆಣ್ಮಕ್ಳಿಗಿದೆ. ಇವತ್ತು
ಈ ವ್ಯಕ್ತಿ ಆಡಿರ್ತಕ್ಕಂಥ ಧ್ವನಿಯನ್ನು ನಾನು ಕೇಳಿದ್ದೀನಿ, ನನಗೆ ಕೇಳಿಸಿದೆ. ನೀವು ವರದಿಗಾರರಾಗಿ ಅಥವಾ ಆಂಕರ್ ಆಗಿ ನಿಮಗೆ ಕೇಳಿದ್ಯೋ ಬಿಟ್ಟಿದ್ಯೋ ನನಗೆ ಗೊತ್ತಿಲ್ಲ ಸರ್. ಅದನ್ನ ಪ್ರಶ್ನೆ ಮಾಡೋ ಹಕ್ಕು ನನಗಿಲ್ಲ ಸರ್. ನನಗೆ ಕೇಳಿದೆ, ಯತೀಂದ್ರ ಸಿದ್ದರಾಮಯ್ಯ ಅವರು ಕೇಳಿದೆ, ನಾಗರಾಜ್ ಯಾದವ್ ಅವರು ಕೇಳಿದೆ, ಖುದ್ದು ಆಪಾದನೆಗೆ ಗುರಿಯಾದಂತಹ ಹೆಣ್ಣು ಮಗಳು ಕಣ್ಣಲ್ಲಿ ನೀರು ಎಲ್ಲ ಕಾಂಗ್ರೆಸ್ ಲೀಡರ್ಗೂ ಕೇಳಿದೆ ಸರ್. ನೋಡಿ, ಎಲ್ಲ ಕಾಂಗ್ರೆಸ್ ಎಲ್ಲರಿಗೂ ಕೇಳೋದಕ್ಕಿಂತ ಹೆಚ್ಚಾಗಿ ಎಲ್ಲರಿಗೂ ಕೇಳೋದಕ್ಕೂ ಹೆಚ್ಚಾಗಿ ಎಲ್ಲರಿಗೂ ಕೇಳೋದಕ್ಕೂ ಹೆಚ್ಚಾಗಿ ಯಾರು ಇವತ್ತು ಆ ನಿಂದನಾತ್ಮಕ ಪದವನ್ನ ಕೇಳಿದ ಮೇಲೆ ಕಣ್ಣಲ್ಲಿ ನೀರು ಹಾಕಿ ಯಾವುದೇ ಕ್ಷಣಗಳಲ್ಲಾದ್ರೂ ಸಮೇತ ಸರ್ ಒಂದು ಹೆಣ್ಣು ಬಹಳಷ್ಟು ಯೋಚನೆ ಮಾಡ್ತಾರೆ ಅವ್ರ ಮೇಲೆ ಯಾವುದೇ ಆರೋಪ ಬಂದಾಗ, ಈ ರೀತಿಯಾದಂತ ಆರೋಪ ಬಂದಾಗ ತನಿಗಾದಂತ ಅವಮಾನವನ್ನ ಬಂದು ನಿಮ್ಮ ಮಾಧ್ಯಮದ ಮುಂದೆ ಹೇಳ್ಬೇಕಾದ್ರೆ 3 ದಿನ ಆದ್ರೂ ಕಣ್ಣಲ್ಲಿ ನೀರು ಬರ್ತಾ ಇತ್ತಲ್ಲ ಸರ್. ಅದು ಆ ತಾಯಿಯ ಲಕ್ಷ್ಮೀ ಹೆಬ್ಬಾಳ್ಕರ್ 10 ಬಾರಿ ಸಿಟಿ ರವಿ ಹೇಳಿದ್ರು ಅಂತ ಹೇಳ್ತಾ ಇದ್ರು. ಆ ಸದ್ದು ಗದ್ದಲದಲ್ಲಿ 1 2 3 4 ಅಂತ ಎಣಿಸ್ತಾ ಇದ್ರು. ಹಾಗಾದ್ರೆ ಸರ್ 10 ಬಾರಿ ಹೇಳಿದ್ರು ಅಂತ ಹೇಳಿದ್ದಾರೆ ಸರ್. ಆಕೆ ನೋವಿದೆ. ಪ್ರಸ್ಟೇಟ್ ಅನ್ನೋ ಪದ ಯೂಸ್ ಮಾಡಿದೆ ಅಂತ ಸಿಟಿ ರವಿ ಹೇಳ್ತಾ ಇದ್ದಾರೆ ಸರ್. ದೇರ್ ಇಸ್ ಎ ಪ್ರಸ್ಟೇಟ್ಗೂ ಪ್ರಾಸ್ಟಿಟ್ಯೂಟ್ಗೂ ವ್ಯತ್ಯಾಸ ಇದೆ ಸರ್. ಬಿಟ್ವೀನ್ ಪ್ರಾಸ್ಟಿಟ್ಯೂಟ್ ಅಂಡ್ ಪ್ರಾಸ್ಟಿಟ್ಯೂಟ್ ಪದ ಬೇರೆ, ಪ್ರಸ್ಟೇಟ್ ಪದ ಬೇರೆ ಸರ್. ಅಲ್ಲಿ ಅವರು ಆಡಿ ನಾನು ಕೇಳಿದ್ದೀನಿ ಸರ್. ಇವತ್ತು ಅಂತ ಪದಗಳನ್ನ ಹೇಳಿ ಯಾವ ಮುಖ ಇಟ್ಕೊಂಡು ಆ ಮನುಷ್ಯನಿಗೆ ಇವತ್ತು ಹೂವಿನ ಮಾಳ ಕರೀತಾರಂತೆ. ಇದೇನ ಇವರು ಹೆಣ್ಣು ಮಕ್ಕಳಿಗೆ ಕೊಡುವಂತ ಗೌರವ? ಏನ್ ಇದು ಮೊದ್ಲ ನಿತ್ಯ ಸುಮಂಗಲಿರೋ ಅನ್ನುವಂತ ಪದವನ್ನ ಇದೇ ಸಿಟಿ ರವಿ ಬಳಸಿದ್ದಲ್ವಾ? ಸಾಯಿಗಣ್ಣನ ಮಕ್ಕಳು ಅನ್ನುವಂತ ಪದವನ್ನ ಸಿಟಿ ರವಿ ಬಳಸಿದ್ದಲ್ವಾ? ಸಂಸ್ಕಾರ ಸಂಸ್ಕೃತಿ ಇದೆ ಅಂತ ನಾವು ದರ್ಶನ್ ಅವರೇ, ಈಗ ನೀವು ಕದ್ದಿರ್ತಿರೋ ಬಿಡ್ತಿರೋ, ನಿಮಗೆ ಕಳ್ಳ ಅಂತ ಯಾರಾದ್ರೂ ಕರೆದ್ರೆ ಖಂಡಿತವಾಗ್ಲೂ ಕೋಪ ಬಂದೇ ಬರುತ್ತೆ. ನೀವು ಸುಳ್ಳು ಹೇಳಿರ್ತಿರೋ ಬಿಟ್ಟಿರ್ತಿರೋ ಯಾವಾಗಲ್ ಸರ್ ನಿಮ್ಮನ್ನ ಸುಳ್ಳುಗಾರ ಅಂದ್ರೆ ನಿಮ್ಗೆ ಕೋಪ ಬಂದೇ ಬರ್ತದೆ. ಅದೇ ರೀತಿ ಗೋವಿಂದರಾಜು ಸರ್, ನೀವು ಕೊಲೆ ಮಾಡಿರ್ತಿರೋ ಬಿಟ್ಟಿರ್ತಿರೋ, ಆದರೆ ನಿಮ್ಮನ್ನ ಕೊಲೆಗಾರ ಅಂತ ಹೇಳೋದು, ಕಳ್ಳ ಸುಳ್ಳ ಅಂತ ಹೇಳೋದಕ್ಕಿಂತ ಕೊಲೆಗಾರ ಅನ್ನೋ ಒಂದು ಪಟ್ಟ ಕಟ್ಟೋದಿದೆಯಲ್ಲ, ಅದು ಎಂಥವರಿಗಾದರೂ ಕೂಡ ರೋಷ ಉಕ್ಕಿ ಹರಿದೇ ಹರಿಯುತ್ತೆ. ಈ ಬಗ್ಗೆ ಮತ್ತಷ್ಟು ಮಾತಾಡೋಣ. ಹಾಗಾದರೆ ಸಿಟಿ ರವಿನ ಯಾಕೆ ಕೊಲೆಗಾರ ಅಂತ ಕರೆದ್ರು ಲಕ್ಷ್ಮೀ ಹೆಬ್ಬಾಳ್ಕರ್? ಬ್ರೇಕ್ ಆದಮೇಲೆ ಮತ್ತೆ ಅದ್ರ ಬಗ್ಗೆ ಮಾತಾಡೋಣ.